ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೆವು. ಕೆಲ ದಿನಗಳ ಹಿಂದೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ನ್ಯೂಸ್ನಲ್ಲಿ ನೋಡ್ತಾ ಇದ್ದೆವು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆವು. ಈ ಜನತಾ ಪಾರ್ಟಿ ಏನಿದೆ, ಕಾಕ್ರೋಚ್ ಜನತಾ ಪಾರ್ಟಿ, ಇದು ದೇಶ ವಿರೋಧ ಪಾರ್ಟಿ ಇದೆ. ಯಾರೋ ಎಲ್ಲೋ ಕುಂತು ಸೋಷಿಯಲ್ ಮೀಡಿಯಾದಾಗಿ ಮಾಡೋದು ನಡೆಯಲ್ಲ. ಇದು ಪ್ರಜಾಪ್ರಭುತ್ವ ದೇಶ ಇದೆ, ಪ್ರಜೆಗಳೇ ಇಲ್ಲಿ ರಾಜರು. ಈ ಭಾರತ ದೇಶದ ಯುವಕರನ್ನ ಒಂದೇ ಮಾತು ಹೇಳಕ್ಕೆ ಬಯಸ್ತೀನಿ, ಇಂಥ ಫೇಕ್ ಈ ಜನತಾ ಪಾರ್ಟಿಗಳೆಲ್ಲ ನೀವೆಲ್ಲ ಗಮನ ಹರಿಸಬೇಡ್ರಿ. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ ಅವರು, ಇಂಥ ಮಹಾತ್ಮರು ಅನೇಕರು ಈ ದೇಶಕ್ಕೆ ಬಲಿದಾನ ಕೊಟ್ಟಿದ್ದಾರೆ. ಹ್ಯಾಂಗೆ ಸ್ವಾತಂತ್ರ್ಯ ಇತ್ತು, ಏನಾಯಿತು, ದೇಶ ಹ್ಯಾಂಗೆ ಮುನ್ನಡೆಸಬೇಕು, ಈ ದೇಶ ಬಗ್ಗೆ ಕಾಳಜಿ ಉಳ್ಬೇಕಂತ ಅದ್ರ ಬಗ್ಗೆ ಗಮನ ಹರಿಸ್ರಿ. ಇಂಥ ಫೇಕ್ ಇಂಥ ಫಾಲೋವರ್ಸಿಂದ ಸೋಷಿಯಲ್ ಮೀಡಿಯಾ ಬಕ್ಕಾಯ್ತಾವೆ. ರಾನು ಮಂಡಲ್ ಬಂದರು, ಗಾಯಕರು ಏನಾದರೂ, ಸೀಮಾ ಹೈದರ್ ಬಂದರು, ಏನಾದರೂ ಅವ ಹೇಳ್ದಲ್ಲವ ಕಚ್ಚಾ ಬಾದಾಮ್ ಹಾಡು ಹಾಡೋದು, ಒಂದು ನಿಮ್ಮ ಮಿಲಿಯನ್ ಫಾಲೋವರ್ಸ್ ಇದ್ರು. ಇಂಥವೆಲ್ಲ ಫೇಕ್ ಎಲ್ಲ ಗಮನ ಹರಿಸಬೇಡ್ರಿ. ದೇಶದಲ್ಲಿ ಒಂದು ಒಳ್ಳೆಯ ಪ್ರಧಾನಮಂತ್ರಿ ನಮಗೆ ಸಿಕ್ಕಿದ್ದಾರೆ. ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರು ಒಳ್ಳೆಯ ರೀತಿಯಿಂದ ದೇಶ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಗಮನ ಮಾಡಿರಿ, ಇದಕ್ಕೆ ಸಪೋರ್ಟ್ ಮಾಡಿರಿ. ಇಂಥವೆಲ್ಲ ಫಾಲ್ತು ಎಲ್ಲ ತಲೆ ಖರ ಮಾಡ್ಕೋಬೇಡ್ರಿ. ಕಾಕ್ರೋಚ್ ಜನತಾ ಪಾರ್ಟಿ ಅದು ಇದು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳುತ್ತಾ ನಾನು 2 ಮಾತು ಮುಗಿಸ್ತೀನಿ. ಕಾಕ್ರೋಚ್ ಅನ್ನುವಂಥ ಒಂದು ವಿಷಯದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡತಕ್ಕಂಥ ವಿಷಯ, ಅದಕ್ಕೆ CJP ಅನ್ನುವಂಥ ಪಕ್ಷದ ಒಂದು ಸಿಂಬಾಲನ್ನು ಕೊಡ್ತಕ್ಕಂಥದ್ದು ಕೆಲಸ ನಡೆದಿದೆ. ಇವತ್ತು ಕೋರ್ಟ್ ಇರ್ಬೋದು ಅಥವಾ ರಾಜಕಾರಣ ಯಾವುದೋ ಒಂದು ವಿಷಯ ಮೇಲೆ, ಯಾವುದೋ ಒಂದು ಸಂದರ್ಭ ಮೇಲೆ ಆಡಿ ಮಾತಿಗೆ ಇವತ್ತು ಆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಕ್ಕಂಥ ವಿಷಯ ಅದು ಗಂಭೀರತೆ ಅಲ್ಲ. ಅದು ಇವತ್ತು 10,000, 10 ಲಕ್ಷ, 10 ಕೋಟಿ ಜನ ನೋಡ್ಯಾರಂದಾಗೂ ಅದು ಏನಿದೆ, ಯಾವುದೇ ಒಂದು ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಾಗ ಪ್ರತಿಯೊಬ್ಬರೂ ಅದು ಸರಿ ತಪ್ಪು ಇಲ್ಲ ನೋಡಿ ಅದೊಂದು ನೋಡ್ತಾರೆ. ಅದು ನೋಡಿದ್ದಕ್ಕೆ ಅವ್ರ ಫಾಲೋವರ್ಸ್ ಅನ್ನುವಂಥದ್ದು ಭಾಳ ದೊಡ್ಡ ತಪ್ಪು. ಮತ್ತು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಸಣ್ಣ ವಿಷಯ, ಗಂಡ ಹೆಂಡತಿ ಜಗಳ ಇರ್ಬೋದು ಅಥವಾ ನಡೀತಾ ಯಾರೋ ಬೀಳಿದ್ರು ಅದಕ್ಕೆ ಒಂದು 1000 ಜನರು ನೋಡ್ತಕ್ಕಂಥದ್ದು ನಡೆದ. ಇದು ಏನದ, ಹಿಂದೆ ಆಮ್ ಆದ್ಮಿ ಪಕ್ಷ ಆಗಿದೆ, ಅದು ಪಕ್ಷ ಸಿದ್ಧಾಂತ ಒಂದು ಇದ್ರ ಮೇಲೆ ಬಂದದ ನಡೆದಿದೆ. ಇವ್ರದ್ದು ಯಾವುದೂ ಮೂಲ ಸಿದ್ಧಾಂತಗಳಿಲ್ಲ. ಆ ಕಾಕ್ರೋಚ್ ಅನ್ನುವಂಥ ವಿಷಯಕ್ಕೆ ಗಂಭೀರತೆ ಮಾಡಿ ದೇಶದಲ್ಲಿ ಜನರಿಗೆ, ಯುವಕರಿಗೆ ಬೂಟ್ ಮಾಡ್ತಕ್ಕಂಥದ್ದಾಗಿದೆ. ಇದನ್ನು ತಕ್ಷಣದಲ್ಲಿ ಬಂದ್ ಮಾಡಬೇಕು. ಮತ್ತು ಯುವಕರು ತನ್ನ ಒಂದು ಎನರ್ಜಿಯನ್ನು ಇದರಿಂದ ಹಚ್ಚದೆ ಬೇರೆ ಕಡೆ ಗಮನ ಹರಿಸಬೇಕು. ಯಾವುದೋ ಒಂದು ವಿಷಯ ಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಅದಕ್ಕೆ ಇಷ್ಟು ಹೈಲೈಟ್ ಮಾಡಿ ಜನರಿಗೆ ನೋಡ್ತಕ್ಕಂಥದ್ದು. ನಮ್ಗೆ ಇಷ್ಟು ಫಾಲೋವರ್ ಆಗ್ಯಾರ, ಇದಕ್ಕೊಂದು SJP ಆಗಿದೆ, ಯಾರು T-ಶರ್ಟೇ ಮಾಡ್ಲತ್ತಾರ, ಯಾರು ಮತ್ತೊಂದೇ ಮಾಡ್ತಾ ಇದ್ದಾರೆ, ಇದು ತಪ್ಪಿದೆ. ಅದಕ್ಕೆ ಇದು ಸೋಷಿಯಲ್ ಮೀಡಿಯಾ ಮೇಲೆ ಕಡಿವಾಣ ಆಗ್ತಕ್ಕಂಥದ್ದು ಆಗಬೇಕು. ಯುವಕರು ಇದರಿಂದ ದಾರಿ ತಪ್ಪಬಾರ್ದಂತ ನನ್ನ ಅನಿಸಿಕೆ. ಸೋಷಿಯಲ್ ಮೀಡಿಯಾದಲ್ಲಿ 4-5 ದಿನ ಆಯಿತು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನು ಟ್ರೆಂಡ್ ನಡೀತಾ ಇದೆ, ಅದೊಂದು ಆನ್ಲೈನ್ ಟ್ರೆಂಡ್. ಅದಕ್ಕೂ ಯುವ ಪೀಳಿ ನಮ್ಮ ದೇಶದ ಜನತೆಗೆ ಹೇಳೋದು ಎಷ್ಟೇ ಅಂದರೆ, ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ, ಕಾಂಗ್ರೆಸ್ ಪಾರ್ಟಿ ಇದೆ, ಭಾಳಷ್ಟು ಪ್ರಾದೇಶಿಕ ಪಾರ್ಟಿಗಳಿದ್ದಾವೆ. ಅವು ಆ ಪಾರ್ಟಿಯಲ್ಲಿ ಕಾರ್ಯಕರ್ತಗಳು, ನೇತಾಗಳು, ಲೀಡರ್ಸ್ಗಳು ಭಾಳ ದೇಶದ ಸೋಷಿಯಲ್ ಸಮಾಜ ಸೇವಾ ಮಾಡ್ತಾಯಿದ್ದಾರೆ. ಇದು ಒಂದು ಆನ್ಲೈನ್ ಗೇಮ್ ದಪ್ಪಲೆ ಒಂದು ಆನ್ಲೈನ್ ಇದು ಒಂದು ಪಾರ್ಟಿ ಏನು ತೆಗ್ದಾರ. ಇದಕ್ಕೂ ಯಾರು ಯುವ ಪೀಳಿ ಇದಕ್ಕೂ ಭಾಗವಹಿಸಿ ಲಿಂಕ್ ಓಪನ್ ಮಾಡಿ ಇದಕ್ಕೂ ಫಾಲೋ ಮಾಡೋದು, ಇದು ಎಲ್ಲ ಮಾಡೋದು ಇದು ತಪ್ಪಿದೆ. ಇದು ಒಂದು ಕೆಲಸದ ಪಾರ್ಟಿ ಇಲ್ಲ. ಮತ್ತು ದೇಶದಲ್ಲಿ ಅಮಿತ್ ಶಾ ಅವರು, ಮೋದಿಯವರು, ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಯವರು ಬಹಳ ಒಳ್ಳೆಯ ರೀತಿಯಿಂದ ಮುಂದುವರಿಯೋದು ಕೆಲಸ ಮಾಡ್ತಾಯಿದ್ದಾರೆ. ವಿಶ್ವದಲ್ಲಿ ನಂಬರ್ 1 ನಮ್ಮದು ದೇಶದ ತಾಕತ್ತು ಮಾಡ್ಯಾರ. ಅದು ಸಲುವಾಗಿ ಹಿಂದುತ್ವ ಸಲುವಾಗಿ ಯಾರು ದುಡಿತಾ ಇದ್ದಾರೆ, ನಮ್ಮ ದೇಶದ ಸಲುವಾಗಿ ಯಾರು ದುಡಿತಾ ಇದ್ದಾರೆ, ಅವ್ರ ಹಿಂದೂ ನಮ್ಮ ಯುವ ಪೀಳಿ ಮತ್ತು ನಮ್ಮ ಭಾರತೀಯ ಜನತಾ ಇರಬೇಕು ಅಂತ ಇಷ್ಟೇ ಮನವಿ ಮಾಡ್ತೀನಿ. बेरोजगार जो युवा है उनको कांग्रेस बोले वो गलत है और उनका इस बात पे मैं खंडन करता हूँ। और युवा हमारे देश का भविष्य है और देश को बढ़ाने में युवा का सबसे बड़ा ज़्यादा रोल होता है। लेकिन ये कॉकरोच का जो ट्रेंड चल रहा है
वो ठीक भी है मेरे हिसाब से। युवा में आजकल बेरोजगारी ज्यादा हो गई है, उनको जॉब नहीं है, जॉबलेस हो गए, वो परेशान है। इसके लिए करेक्ट है, उनका मैं सपोर्ट करता हूँ और चीफ जस्टिस साहब का खंडन करता हूँ मैं। ಕಾಕ್ರೋಚ್ ಅಂತೇನೆ ಜನತಾ ಪಾರ್ಟಿ ಬಂದಿದೆಯಲ್ಲ, ಅದು ಜನರಿಗೆ ಕಣ್ಣು ತಪ್ಪಿಸೋ ಕೆಲಸ ಮಾಡ್ತಾ ಇದೆ. ಸುಮ್ಮನೆ ಏನದ ಅಂತಂದ್ರೆ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಏನದ ಅಂತಂದ್ರೆ ಆ ಪಾರ್ಟಿದ ಪ್ರಚಾರ ನಡೀತಾ ಇದೆ. ಇದು 100% ಕಾಕ್ರೋಚ್ ಜನತಾ ಪಾರ್ಟಿ ಏನಿದೆಯಲ್ಲ, ಇದು ಟೋಟಲಿ ಫೇಕ್ ಇದೆ. ಜನರ ದಾರಿ ತಪ್ಪಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಟೋಟಲಿ ಏನದ ಅಂತಂದ್ರೆ ಇದು ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಈ ಪಾರ್ಟಿಗೆ ಸಂಬಂಧ ಯಾವುದೂ ಇಲ್ಲ. ಈ ಪಾರ್ಟಿನೂ ಕೂಡ ಏನದಂದ್ರೆ ಯಾವ್ದು ರಿಜಿಸ್ಟ್ರೇಷನ್ ಪಾರ್ಟಿ ಇಲ್ಲ, ಏನಿಲ್ಲ. ಸುಮ್ಮನೊಂದು ದಾರಿ ತಪ್ಪಿಸೋಂಥ ಕೆಲಸ ಜನರಿಗೆ ಮಾಡ್ತಾ ಇದೆ. ನಾವು ಜನಗಳು ಏನದಂತಂದ್ರೆ ಇದಕ್ಕೆ ಯಾವುದನ್ನು ಕೂಡ ಏನದಂತಂದ್ರೆ ಸಪೋರ್ಟ್ ಮಾಡೋ ಅಂಥ ಕೆಲಸ ಮಾಡಬಾರ್ದು. ಇದು ಪಾರ್ಟಿ ಸರಿಯಾಗಿಲ್ಲ, ಇದರಿಂದ ತಾವು ಹೋಗಬಾರ್ದು ಹೇಳ್ತಾ ಇದ್ದೀನಿ ನಾನು. ನಿಮ್ಮ ಪ್ರಕಾರ ಇವಾಗ ಯಾವ ಪಾರ್ಟಿ ಮುಖ್ಯ, ಜನರಿಗಾಗಿ ಯಾವುದು ಪಾರ್ಟಿ ಕೆಲಸ ನೋಡ್ರಿ, ಮಾಡ್ತಾ ಇದೆ? ಸದ್ಯದಲ್ಲಿ BJP ಇದೆ, ಕಾಂಗ್ರೆಸ್ ಇದೆ, JDS ಇದೆ ಕರ್ನಾಟಕದಲ್ಲಿ. ಈ 3 ಪಕ್ಷ ಚೆನ್ನಾಗಿದ್ದಾವೆ. ಮತ್ತೆ ಇದು ಹೊಸ ಪಾರ್ಟಿ ಬಂದರೆ ಏನೂ ಮಾಡೋಕ್ಕಾಗಲ್ಲ. ಯಾವ ಪಾರ್ಟಿ ಏನೂ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಏನು ಪಾರ್ಟಿ ಇದ್ದಾವೆ ಆ ಪಾರ್ಟಿ ಕೆಲಸ ಮಾಡ್ತಾ ಇದ್ದಾವೆ. ಈಗ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥವ್ರು ದೇಶದ ಯುವಜನತೆ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಏನಪ್ಪ ಅಂದರೆ, ದೇಶದ ಯುವಜನತೆ ಕೆಲಸವಿಲ್ಲದವರು RTI ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅಲ್ಲೆಲ್ಲ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತೇಳಿ ಅವರೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಆ ಒಂದು ಉದ್ದೇಶದಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ಅವರ ಹೇಳಿಕೆ ಮೇಲೆ ಅಂದರೆ ವಿರೋಧವಾಗಿ ಕ್ರಿಯೇಟ್ ಆಗಿರ್ತಕ್ಕಂಥ ಕಾಕ್ರೋಚ್ ಜನತಾ ಪಾರ್ಟಿ ಆಗಿ 4-5 ದಿವಸದಲ್ಲೇ 20.1 ಮಿಲಿಯನ್ ಫಾಲೋಯರ್ಸ್ ಆಗ್ತಾರೆ ಇನ್ಸ್ಟಾಗ್ರಾಮ್ಗೆ. ಉದ್ದೇಶ ಇಷ್ಟೇ, ಇಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಮಾಡ್ತಾ ಇರುವಂಥ ಒಂದು ಭ್ರಷ್ಟಾಚಾರ ಆ ವಿರೋಧವಾಗಿ ಇವತ್ತು ದೇಶದ ಜನತೆ ನಿಂತತಿ ಅನ್ನೋಕ್ಕೆ ಇದೇ ಒಂದು ಸ್ಪಷ್ಟವಾದ ಉದಾಹರಣೆ ಆಗಿದೆ. ಯಾಕಪ್ಪ ಅಂದರೆ, ನೀಟ್ ಎಕ್ಸಾಮ್ಸ್ ಒಂದು ನಮ್ಮ ದೇಶ ಭವಿಷ್ಯವನ್ನು ರೂಪಿಸುವಂಥ ಯುವಜನತೆ ಭಾಳ ಆಸೆ ಇಟ್ಕೊಂಡು ಎಕ್ಸಾಮನ್ನು ಬರೆದು ನಾವೇನಾದ್ರು ಉನ್ನತ ಮಟ್ಟದ ಒಂದು ಅಧಿಕಾರಿ ಆಗ್ಬೇಕಂತೇಳಿ ಎಷ್ಟೋ ಜನ ಬಡ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಒಂದು ಎಲ್ಲ ಕೆಲಸಗಳನ್ನು ಬಿಟ್ಟು ಓದೋದ್ರ ಮೂಲಕ ಎಕ್ಸಾಮ್ ತಗೊಂಡು ಒಂದು ಉನ್ನತ ಹುದ್ದೆಗೆ ಹೋಗ್ಬೇಕನ್ನೋ ದೃಷ್ಟಿಯಿಂದ ಮಾಡ್ತಕ್ಕಂಥ ಎಕ್ಸಾಮನ್ನು ಯಾವುದೋ ನೀಟ್ ಅಂತೇಳಿ NIT ಅವರಿಗೆ, ಏಜೆನ್ಸಿ ಅವರಿಗೆ ಅದನ್ನ 2017ರಲ್ಲಿ ಸರ್ಕಾರ ಬಂದ ಮೇಲೆ ಕೊಟ್ಟು ಆ ಒಂದು ಏಜೆನ್ಸಿ ಮೂಲಕ ಎಕ್ಸಾಮ್ ಮಾಡೋದು ಸರಿಯಲ್ಲ ಅನ್ನೋದು ಇವತ್ತು ಯುವಕರ ಒಂದು ಈ ಕಾಕ್ರೋಚ್ ಜನತಾ ಪಾರ್ಟಿಯ ಉದ್ದೇಶ ಆಗಿದೆ. ಹಾಗೆ ಕೂಡ ಯಾವುದೇ ಪಕ್ಷ ಆಡಳಿತದಲ್ಲಿರಲಿ, ಮಾಧ್ಯಮದ ಜವಾಬ್ದಾರಿಗಳೂ ಅಷ್ಟೇ ಇರುತ್ತೆ. ಯಾಕಪ್ಪ ಅಂದರೆ, ಕನ್ನಡಿಯಾಗಿರ್ಬೇಕು ಯಾವಾಗಲೂ. ಅವ್ರು ಮಾಡ್ತಕ್ಕಂಥ ತಪ್ಪುಗಳನ್ನು ಎತ್ತಿ ತೋರಿಸಿದಾಗ ಅವರಿಗೆ, ಆಡಳಿತ ಮಾಡೋರಿಗೆ ಒಂದು ಭಯ ಅನ್ನೋದು ಇರುತ್ತೆ. ಆ ಭಯ ಅನ್ನೋದು ನಮ್ಮ ದೇಶದಲ್ಲಿ ಇಲ್ಲೇ ಇಲ್ಲ. ಹಾಗೂ ಇವತ್ತು ಎಷ್ಟೋ ಕೋಟಿನ ಜಾಬ್ ವರ್ಷ ಮಾಡಿಸ್ತೀವಿ, ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದರು. ಯುವಜನತೆಗೆ ಕೆಲಸ ಇಲ್ದಂಗೆ ಆಗಿದೆ. ಆ ಒಂದು ಉದ್ದೇಶದಿಂದ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಬಂದು ಕಮಲದ ದಳಗಳನ್ನು ತಿಂತಾ ಇದೆ. ಅವರು ಮಾಡ್ತಕ್ಕಂಥ ಕೆಲಸಗಳನ್ನು ಎತ್ತಿಡಿಯುವಂಥ ಒಂದು ವೇದಿಕೆಯಾಗಿ ನಿರ್ಮಾಣಗೊಂಡಿದೆ. ಮುಂದಿನ ದಿನಮಾನಗಳಲ್ಲಿ ನಾವು ನೋಡಿದಂತೆ ನೀಟ್ ಎಕ್ಸಾಮ್ನ ಒಂದು ಈ ಏನು ಲೀಕ್ಔಟ್ ಆದಾಗ ಘನತೆವೆತ್ತ ಕೇಂದ್ರ ಸರ್ಕಾರದವರು ಒಂದು ಮೀಟಿಂಗ್ ಕೂಡ ಮಾಡಿಲ್ಲ. ಅದು ಇವತ್ತು ಮಾಡಿದ್ದಾರೆ, ಕ್ಯಾಬಿನೆಟ್ ಮೀಟಿಂಗು. ಮೊದಲೆಲ್ಲ ಒಂದು ಸ್ವಲ್ಪ ಸಣ್ಣ ಇನ್ಸಿಡೆಂಟ್ ಆತಂದರೆ ಧಾರಾವಾಹಿ ರೂಪದಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇರೋದು. ಇದನ್ನು ಹೇಳದೇ ಇರ್ತಕ್ಕಂಥ ಒಂದು ಶಕ್ತಿ ಕೂಡ ಇಲ್ದಂಗಾಗಿದೆ. ಆ ಒಂದು ದೃಷ್ಟಿಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟಿರೋದು ಯುವಜನತೆಗೆ ಒಂದು ಆಶಾಭಾವನೆ ಮೂಡಿದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಈ ಒಂದು ಇದನ್ನ ಗಮನಿಸಬೇಕಾಗಿದೆ ಕೇಂದ್ರ ಸರ್ಕಾರ. ಯಾಕಪ್ಪ ಅಂತಂದರೆ, ನಾನು ಸುರೇಶ್ ಕುಮಾರ್ ಅವರ ಒಂದು ಸ್ಟೇಟ್ಮೆಂಟನ್ನು ನಾನು ನೋಡಿದೆ. ಸುರೇಶ್ ಕುಮಾರ್ ಅವರು ಇದಕ್ಕೆ ಪಾಕಿಸ್ತಾನದವರೇ ಜಾಸ್ತಿ ಫಾಲೋಯರ್ಸ್ ಇದ್ದಾರೆ ಅಂತೇಳಿ ಸುಳ್ಳು ಸುದ್ದಿ ಹೇಳ್ತಿದ್ದಾರೆ. ನಾವು ನೋಡ್ಬೋದು, ಇದರಲ್ಲಿ ದೇಶದ ಜನತೆನೇ, ಯುವ ಜನತೆನೇ ಭಾಳಷ್ಟು ಫಾಲೋಯರ್ಸ್ ಆಗಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಯುವ ಜನತೆ ಅವ್ರು ಮಾಡುವಂಥ ಕೆಲಸಗಳಿಗೆ, ಭ್ರಷ್ಟಾಚಾರ ಮಾಡುವಂಥ ಕೆಲಸಗಳಿಗೆ, ಕೆಟ್ಟ ಕೆಲಸಗಳಿಗೆ ಇದು ಕೈಗನ್ನಡಿಯಾಗಿ ರೂಪುಗೊಳ್ಳುತ್ತೆ ಅನ್ನೋದು ನನ್ನ ಜನ್ಸಿ ಅವರ ಒಂದು ವಾದ ಆಗಿದೆ. ನೋಡಿ, ಇವತ್ತು ನಮ್ಮ ದೇಶ ಬೇರೆ ದೇಶಗಳಿಗೆಲ್ಲ ಹೋಗಿ ಯುವ ಜನತೆ ಹಾಗೆ ಹೀಗೆ ಅಂತ ಭಾಷಣ ಮಾಡೋಂಥ ಪ್ರಧಾನಮಂತ್ರಿಗಳಿಗೆ ಒಂದು ಪ್ರೆಸ್ ಮೀಟ್ ಮಾಡೋಕ್ಕೆ ಕೂಡ ಇಲ್ಲಿವರೆಗೂ ಆಗಿಲ್ಲ. ಪ್ರೆಸ್ ಮೀಟ್ ಮಾಡೋಂಥ ಧೈರ್ಯ ಕೂಡ ಪ್ರದರ್ಶನ ಮಾಡ್ತಾ ಇಲ್ಲ. 56 ಇಂಚ್ ಅಂತ ಹೇಳ್ಕೊಳ್ತಾರೆ. ಪ್ರೆಸ್ ಮೀಟ್ ಮಾಡೋಂಥ ಪ್ರಶ್ನೆಯವ್ರು ಕೇಳೋಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡೋಕ್ಕೆ ಇವ್ರಿಗೆ ಶಕ್ತಿ ಇಲ್ದಂಗೆ ಆಗಿದೆ. ಆ ಒಂದು ದೃಷ್ಟಿಯಲ್ಲಿ ನಮ್ಮ ಭಾರತದಲ್ಲಿ
ಕಾಕ್ರೋಚ್ ಜನತಾ ಪಾರ್ಟಿ ಈಗೇನು ಜನ್ಸಿ ಏನಿದೆ ನಮ್ಮ ದೇಶದ ಶಕ್ತಿನೇ ಯುವಶಕ್ತಿ. ಆ ಒಂದು ದೃಷ್ಟಿಯಲ್ಲಿ ಇವರಿಗೆ ಒಂದು ಕನ್ನಡಿಯಾಗಿ ರೂಪುಗೊಳ್ಳೋಕ್ಕೆ ಇದು ನಿರ್ಮಾಣ ಕಾರಣನೇ BJP ಅವರು ಆಗಿರೋದು. CM ಮಾಡಿರೋದು ಕರೆಕ್ಟ್ ಇದೆ. ಯುವ ಜನತೆಗೆ ಏನು ಬೇಕು, ಇವತ್ತು ಅವ್ರು ಕೇಳೋಂಥ ಪ್ರಶ್ನೆಗಳಿಗೆ ಆನ್ಸರ್ ಬೇಕು. ಆ ದೃಷ್ಟಿಯಲ್ಲಿ ಅವರು ಮಾಡಿರೋದು ಕರೆಕ್ಟ್ ಆಗಿದೆ. ಏನಿಲ್ಲ, ಇಲ್ಲಿ ಸರಿಯಾಗಿ ಏನೂ ಶಕ್ತಿ ಇಲ್ಲ, BJP ಸರ್ಕಾರ ಸರಿ ಇಲ್ಲ. ಅದಕ್ಕೋಸ್ಕರ ಯಾರು ಇಲ್ಲಿ ಒಂದಡ್ಗನೇ ಇಲ್ಲ. ಹಂಗಾಗಿ ಯಾರು ಮುಂದೆ ಬರೋಕ್ಕೆ ಚಾನ್ಸೇ ಇಲ್ಲ ಇಲ್ಲಿ. ಹಂಗಾಗಿ ಎಲ್ಲ ವ್ಯಾಪಾರ ಮಾಡಕತ್ತ, ಕೆಲಸ ಓದಿದ್ರೆ ಎಲ್ಲ ಮಾಡಕತ್ತಾರೆ ಇಲ್ಲಿ. ನಾನು ಓದಿದ್ದೀನಿ SSLCಗೆ ಫಸ್ಟ್, ಸೆಕೆಂಡ್ ಇಯರ್ PSC ನಾನು. ಆದರೆ ಆಯ್ತಲ್ಲ, ಯಾರು ಕೆಲಸ ಕೊಡಕತ್ತಿಲ್ಲ. BJP ಸರ್ಕಾರನೇ ಸರಿ ಇಲ್ಲ. अस्सलाम वालेकुम। जो कॉकरोच पार्टी के बारे में, जो कॉकरोच जनता पार्टी जो जंजी के द्वारा बनाई गई है, इसको जो है सब भाया मिलने को हमारे सपोर्ट करो, ताकि मालूम चले जो कानून है हमारे खिलाफ, कानून को जो मालूम चले कि हमें जंजी जो है कौन सी भी कमज़ोर पार्टी नहीं है। ये कॉकरोच पार्टी जो है बहुत बड़ी पार्टी बनाने का है। और जो हमारी जो अपोजिट जो BJP होंगे, कांग्रेस होंगे, जो अनएम्प्लॉयमेंट जो है और हमारे जंजी को जो है कुछ भी नहीं देख रही, इंशाल्लाह उन सब के खिलाफ कार्रवाई होंगे। और हमारे सारे दोस्तों मिलने को इसे सपोर्ट करो। हाँ, आपको भी फुल सपोर्ट है। हाँ, हमारा सब जने को सपोर्ट है। इंशाल्लाह हम सब सपोर्ट करनी, फॉलो करो पेज को उनके, और पूरे दिन भी जो है सपोर्ट करो। ಈಗ ಏನಪ್ಪ ಅಂದರೆ, ಈ ಜಿರ್ಲೆ ಪಾರ್ಟಿ ಅಂತ ಬಂದಿದೆಯಲ್ಲ, ಜಿರ್ಲೆದೊಂದು BJP ಒಂದು ಸರ್ಕಾರ ನಡೀತಿದೆಯಲ್ಲ, ಬರೀ ನಿರುದ್ಯೋಗನೇ ಇದು ಮಾಡ್ತಿರೋದು. ಉದ್ಯೋಗ ಸಿಗ್ತಿಲ್ಲ ಯಾರಿಗೂ. ಇದರಲ್ಲಿ ಏನಪ್ಪ ಅಂದರೆ, ಎಲ್ಲ ನಿರುದ್ಯೋಗಿಗಳು ಎಲ್ಲ ಸೇರ್ಕೊಂಡು ಇದನ್ನು ಒಂದು ಕ್ರಿಯೇಟ್ ಮಾಡಿದ್ದಾರೆ ಪಾರ್ಟಿನ. ಅದನ್ನು ಸಪೋರ್ಟ್ ಮಾಡಿ ಎಲ್ಲರೂ. ಯಾಕಂದರೆ ಈಗಿನ ಜನ್ರೇಷನಲ್ಲಿ BJP ಸರ್ಕಾರ ಅನ್ನೋದಿದೆಯಲ್ಲ, ಅದರಲ್ಲಿ ಯಾರಿಗೂ ಒಂದು ಒಳ್ಳೇದಾಗಿಲ್ಲ. ಎಲ್ಲ ನಿರುದ್ಯೋಗಿಗಳಿರೋದು. ಒಳ್ಳೊಳ್ಳೆ ಓದಿರೋರು ಎಲ್ಲರೂ ಬರೀ ಇಂಥದ್ದೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. BCom ಡಿಗ್ರಿ ಓದಿರೋರೆಲ್ಲ ಏನೂ ಕೆಲಸ ಮಾಡ್ತಾ ಇಲ್ಲ. ಎಲ್ಲರಿಗೂ ಯಾವುದು ಅನ್ಎಂಪ್ಲಾಯ್ಡ್ ಆಗಿಬಿಟ್ಟಿದ್ದಾರೆ. ಹಂಗಾಗಿ ಉದ್ಯೋಗ ಸಿಗಬೇಕು. ಮೇನ್ ಏನಪ್ಪ ಅಂದರೆ, ಈ ಕೆಲಸ ಆಗಲಿ, ಯಾವುದೇ ಒಂದು ಸಣ್ಣ ಕೆಲಸ ಆಗಲಿ, ಉದ್ಯೋಗ ಸಿಗಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಹೌದು ಸರ್. ಹಂಗಾಗಿ ಎಲ್ಲರೂ ಈಗ ನಿರುದ್ಯೋಗಿಗಳು ಏನು ಮಾಡ್ತಾರೆ, ಯಾವ್ದಾರ ಒಂದು ಒಳ್ಳೆ ಸಿಕ್ಕಿದ್ರೆ ಅದಕ್ಕೆ ಒಂದು ಇದು ಮಾಡ್ತಾ ಇದ್ದಾರೆ, ಈಗ ಸಪೋರ್ಟ್ ಮಾಡ್ತಾರೆ. ಸರ್, ಇದರಲ್ಲಿ BJP ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅನ್ನೋದು ಏನಿಲ್ಲ. ಯಾರೇ ಆಗಲಿ ಒಂದು ಸರ್ಕಾರ ನಡೆಸೋರು ಒಂದು ಉದ್ಯೋಗವನ್ನು ಕೊಟ್ಟರೆ ಅದರಲ್ಲಿ ಯಾವುದೇ ಒಂದು ತೊಂದರೆ ಇರಲ್ಲ. ಎಲ್ಲರೂ ಉದ್ಯೋಗಕ್ಕೋಸ್ಕರ ಮಾಡ್ತಿರೋದು, ದುಡಿಮೆಗೋಸ್ಕರನೇ ಮಾಡ್ತಿರೋದು. ದುಡಿಮೆ ಇದ್ದರೆ ಯಾರು ಏನು, ಯಾವ ಸರ್ಕಾರ ಬಂದರೂ ಏನು ಮಾಡೋಕ್ಕಾಗಲ್ಲ. ಸಪೋರ್ಟ್ ಐತೆ. ಹೌದು ಸರ್. ಈ ಕಾಕ್ರೋಚ್ ಪಾರ್ಟಿ ಬಗ್ಗೆ ನನ್ನ ಅನಿಸಿಕೆ ಏನಪ್ಪ ಅಂದರೆ, ಸಿಂಪಲ್ ಆಗಿ ಹೇಳೋದಾದ್ರೆ, ಈಗ ರಾಘವ್ ಚಡ್ಡ ಅವರು ಮಾತಾಡಿರೋದು, ನಮ್ಮ ಯುವಕರ ಪರವಾಗಿ ಎಲ್ಲ ರಾಘವ್ ಚಡ್ಡ ಮಾತಾಡಿದ್ರು. ಆಗ ಯಾವ ಥರ ಸಪೋರ್ಟ್ ಮಾಡಿದ್ರು ಅವ್ರಿಗೆ. ಸಪೋರ್ಟ್ ಮಾಡಾದ್ಮೇಲೆ ಅವ್ರಿಗೆ BJP ಸೇರಿದ್ಮೇಲೆ ಎಷ್ಟು ಜನ ಅನ್ಫಾಲೋ ಆದರು. ಆ ಥರನೂ ಈ ಪಾರ್ಟಿ ಹೋಗುತ್ತಂತ ನನ್ನ ಅನಿಸಿಕೆ ಅನಿಸುತ್ತೆ. ಯಾಕಂದರೆ ಇದು ಜಸ್ಟ್ ಏನಪ್ಪ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅಷ್ಟೇ. ಈಗ ಜಸ್ಟ್ ಫಾಲೋವರ್ಸ್ ಆಗಿದ್ದಾರೆ. ಬಟ್ ಯಾರು ಪಕ್ಷ ಸೃಷ್ಟಿ ಮಾಡಿದ್ರು ಅವ್ರ ಬಗ್ಗೆ ಐಡೆಂಟಿಟಿ ಸಮೇತ ಇಲ್ಲ. ಇದು ಯಾವ ಥರ ಕೆಲಸ ಮಾಡೋದು ಅನ್ನೋದು ಗೊತ್ತಿಲ್ಲ. ಬಟ್ ಪ್ರಣಾಳಿಕೆ ಕೊಟ್ಟಿರೋದಕ್ಕೋಸ್ಕರ ಜಾಸ್ತಿ ಫಾಲೋವರ್ಸ್ ಆಗಿದ್ದಾರೆ ಅಂತ ನನ್ನ ಅನಿಸಿಕೆ ಅನಿಸುತ್ತೆ. ಬಟ್ ಇದು ಫಾಲೋವರ್ಸ್ ಆಗೋ ರೀಸನ್ ಏನಪ್ಪ ಅಂದರೆ, ಮೇಯ್ನ್ ನಮ್ಮ ಕರ್ನಾಟಕದಲ್ಲಿ ಬಂದುಬಿಟ್ಟು ಏನಪ್ಪ ಅಂದರೆ, ಈಗ ನಿರುದ್ಯೋಗ ಸೃಷ್ಟಿಯಾಗಿರೋದೊಂದು. ನಿರುದ್ಯೋಗದಿಂದ ಸಾಕಷ್ಟು ಯುವಕರು ಬಳಲ್ತಿದ್ದಾರೆ. ಆ ಬಳಲ್ತಿರೋ ಕಾರಣದಿಂದಾಗಿ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಅನಿಸುತ್ತೆ. ಸೊ ಇದು ಸಾಕಷ್ಟು ದಿನ ಉಳಿಯಲ್ಲ ಅಂತ ನನ್ನ ಅನಿಸಿಕೆ. ಇಷ್ಟು ಹೇಳಕ್ಕೆ ಇಷ್ಟಪಟ್ಟು. ಇದು ಕಾಕ್ರೋಚ್ ಪಾರ್ಟಿಯನ್ನು ವಿದೇಶ ಪಾರ್ಟಿ ಅಂತ ಹೇಳ್ಬೋದು. ಮೊಟ್ಟ ಮೊದಲ ಬಾರಿಗೆ ಇದ್ರಾಗ ಮಿನಿಮಮ್ 49% ಫಾಲೋವರ್ಸ್ ಇರೋರು ಕೂಡ ವಿದೇಶಿಗರೇ ಇದ್ದಾರೆ. ಅದ್ರಾಗ ಅತಿ ಹೆಚ್ಚು ಇರೋರು ಪಾಕಿಸ್ತಾನದವ್ರು ಇದ್ದಾರೆ. ಅದು ಬಿಟ್ಟರೆ US ಇದ್ದಾರೆ 14% ಇದ್ದಾರೆ. ಬಾಂಗ್ಲಾದೇಶದವ್ರು ಕೂಡ 14% ಇದ್ದಾರೆ. ಅಂದ್ರೆ ಇಂಡಿಯಾದವರು 9%. ಅಂದರೆ ನಿರುದ್ಯೋಗಿಗಳನ್ನ ಡೈವರ್ಟ್ ಮಾಡೋಕೆ ಮಾಡ್ತಿರೋರು ಒಂದು ಅದಿದೆ ಅಂತ ಹೇಳ್ಬೋದು ಈ ಪಾರ್ಟಿ. ಈ ಪಾರ್ಟಿಯಿಂದ ಬೇರೆ ದೇಶದಲ್ಲಿ ಕುಂತ್ಗೇಸಿಂದ ನಮ್ಮ ದೇಶದ ಯುವಕರನ್ನು ರೂಲ್ ಮಾಡೋಕೆ ಮಾಡಿರೋ ಪಾರ್ಟಿ ಅಂತ ಇದು ಹೇಳ್ಬೋದು ಅಷ್ಟೇ. ಅದು ಬಿಟ್ಟಿಗೇಸಿಂದ ಇಲ್ಲಿ ಕಾಕ್ರೋಚ್ ಪಾರ್ಟಿ ಬಂದ ತಕ್ಷಣ ನಮ್ಮ ದೇಶ ಬದಲಾಗುತ್ತಾ? ಅದು ಅಸಾಧ್ಯ. ಇಲ್ಲಿರೋ ಪಾರ್ಟಿಗಳೇ ನಮ್ಮ ದೇಶವನ್ನು ಬದಲಾವಣೆ ಮಾಡೋವಲ್ಲ. ಎಷ್ಟೋ ಸರ್ಕಾರ ಬಂದಿಗೇಸಿಂದ ವರ್ಷಗಳೇ ಕಳೆದ್ರೂ ಇವತ್ತಿಗೂ ಒಂದು ನೆಟ್ ಎಕ್ಸಾಮ್ ಆಗಲಿ, ಇದೇ ರೀತಿ ಸಣ್ಣ ಪುಟ್ಟ ಎಕ್ಸಾಮ್ಗಳನ್ನ ಕೂಡ ಎಷ್ಟೋ ಅದು ಹೊಂದುತ್ತವ. ಎಷ್ಟೋ ಬದಲಾವಣೆಗಳು ಕೂಡ ತರ್ತೀವಂತ ಸರ್ಕಾರ ಪ್ರತಿ ವರ್ಷ ಬಂದರೂ ಕೂಡ ಯಾವುದೇ ಬದಲಾವಣೆ ಆಗಲ್ಲ. ಅದರ ನಂತರ ನಿನ್ನೆ ಮೊನ್ನೆ ಬಂದಿರೋ ಯಾವುದೋ ಕಾಕ್ರೋಚ್ ಪಾರ್ಟಿ ಅಂತ ಅದು ತಂದಿಗೇಸಿಂದ ನಮ್ಮ ದೇಶದಲ್ಲಿ ರೂಲ್ನ ಮಾಡ್ತೀವಿ, ನಾವು ಬದಲಾವಣೆ ಮಾಡ್ತೀವಿ ಅನ್ನೋದು ಕೂಡ ದೊಡ್ಡ ಅಸಾಧ್ಯ ಅಂತಲೇ ಹೇಳ್ಬೋದು. ಅದೇನೋ ಮೊನ್ನೆ ಹೇಳಿದ್ರಲ್ಲ, ಯಾರು ಆಮ್ ಆದ್ಮಿ ಪಾರ್ಟಿಯಿಂದ ರಾಘವ್ ಚಡ್ಡ ಅಂತ ಹೆಂಗೆ ಮನುಷ್ಯರ ಆಮ್ ಆದ್ಮಿ ಪಾರ್ಟಿಯಿಂದ ಡೈವರ್ಟ್ ಮಾಡಿದ್ರೆ, ಅದೇ ರೀತಿ ಒಂದು ಡೈವರ್ಟ್ ಮಾಡೋಕ್ಕೆ ಬಂದಿರೋ ಒಂದು
ಪಾರ್ಟಿ ಅಂತ ಹೇಳ್ಬೋದು ಇದನ್ನು. ಸರ್, ಇದು ಅಭಿಪ್ರಾಯ ಏನಂದರೆ, ಇದು ಯೂಸ್ನ ಕುಗ್ಗಿಸುವಂಥ ಕೆಲಸ ಸರ್ಕಾರಗಳು ಮಾಡ್ತಿದೆ. ಯಾಕಂದರೆ ಈ ಭಾರತದಲ್ಲಿ ಇದು ಸಂವಿಧಾನದ ಪ್ರಕಾರ ನಡೀತಿರೋ ದೇಶ ಇದು. ಇದರಲ್ಲಿ ಯೂತ್ಸಿಗೆ ಉದ್ಯೋಗ ಇಲ್ಲ ಅಂತ ನಾವೇನಾದರೂ ಕೇಳೋಕೆ ಹೋದರೆ ನಮಗೆ ಒಬ್ಬ ಘನತಾವ್ಯಕ್ತ ನ್ಯಾಯಮೂರ್ತಿಗಳು ನಮಗೆ ಈ ಥರ ಆನ್ಸರನ್ನು ಮಾಡ್ತಾರೆ. ಅಂದರೆ ಅವರಿಗೆ ಈ ಕಡೆಯಲ್ಲೇ ವಜಾ ಮಾಡಬೇಕು. ಹಾಗೂ ಯೂತ್ಸಿಗೆ ಪ್ರೈಮ್ ಮಿನಿಸ್ಟರ್ ಆಗಲಿ CMಗಳಾಗಲಿ ಯಾರೂ ಇದಕ್ಕೆ ರೆಸ್ಪಾನ್ಸ್ ಮಾಡ್ತಿಲ್ಲ. ಏನಾದರೂ ಯೂತ್ಸಿಗೆ ಏನಾದರೂ ಕೇಳೋಕೆ ಹೋದರೆ, ಜಾಬ್ ಏನಾದರೂ ಕೇಳೋಕೆ ಹೋದರೆ ಈ ಥರ ನಿಮಗೆ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿರಿ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್, ಅಲ್ಲೇ ನೀವು ಇದಕ್ಕೆ ಕೆಲಸ ಮಾಡಿರಿ ಅಂತ ನಮಗೆ ಹೇಳಕತ್ತಿದ್ದಾರೆ. ಆದ್ದರಿಂದ ನಮಗೆ ಯೂತ್ಸಿಗೆಲ್ಲ ಇದು ಎಜುಕೇಷನ್ಗೆ ತುಂಬ ತೊಂದರೆ ಆಗ್ತಿದೆ. ನಾವು ನೆಕ್ಸ್ಟು ಇವಾಗ ಎಜುಕೇಷನ್ ಮಾಡೋಕ್ಕೂ ಹುಡುಗರು ಭಯ ಪಡ್ತಿದ್ದಾರೆ. ಯಾಕಂದರೆ ನಮಗೆ ಈ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳು ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಸೂರ್ಯಕಾಂತ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ ಮೇಲೆ ಹುಡುಗರಿಗೆ ಯಾವ ಮೇಲೆ ನಂಬಿಕೆ ಇರುತ್ತೆ? ಎಜುಕೇಷನ್ ಮೇಲೆ ನಂಬಿಕೆನೇ ಇವಾಗೆಲ್ಲ ನಂಬಿಕೆ ಕಳ್ಕೊತಿದ್ದಾರೆ. ಇವಾಗ PG ಆಗಲಿ, UG ಆಗಲಿ, PhDsಗಳಾಗಲಿ ತುಂಬ ಜನ ಮಾಡಿ ಮನೇಲಿ ಔಟ್ಪುಟ್ ಇದ್ದಾರೆ. ಅವ್ರು ಇವಾಗ ಜಾಬಿಗೆ ಹೋಗ್ಬೇಕಂದ್ರೆ ಈ ಥರ ಒಂದು ಹೇಳಿಕೆಯನ್ನು ಕೊಟ್ಟರೆ ನಾವು ಯಾವುದ್ರ ಮೇಲೆ ಯಾವ ಬೇಸಿಸ್ ಮೇಲೆ ನಾವು ಎಜುಕೇಷನ್ ಮಾಡಬೇಕು? ಆ ಥರ ನಮಗೆ ಹ್ಞೂ ಸರ್, ವಿದ್ಯಾರ್ಥಿಗಳು ಅಲ್ಲಿ ತುಂಬ ಜನ ಕುಗ್ಗೋಗಿದ್ದಾರೆ. ಮತ್ತು ಅವರಿಗೆ ಇವಾಗ ಬೇರೆ ಬೇರೆ ಸ್ಥಾನಮಾನಗಳೆಲ್ಲ ಇದ್ದು, ರಾಜ್ಯಸಭಾ ಸ್ಥಾನಮಾನಗಳು, ಮತ್ತು ಅವರಿಗೆ ನೆಕ್ಸ್ಟು ನ್ಯಾಯಮೂರ್ತಿಗಳಿಗೆ ಲೋಕಾಯುಕ್ತದಲ್ಲಿ ಕೆಲಸ ಕೊಡೋದು, ಅದೆಲ್ಲ ವಜಾ ಮಾಡಬೇಕು ಸರ್. ನಮಗೆ ಸ್ಟೂಡೆಂಟ್ಗಳಿಗೆ ಈ ಥರ ಮಾಡಿದ ಮೇಲೆ ಇವಾಗ ಅದೇ ರೀತಿ ಇವಾಗ BJP ಕಾಂಗ್ರೆಸ್ ಪಾರ್ಟಿಗಳು ಅದನ್ನು ನೋಡಿ ಇವಾಗ ಶಾಕ್ ಆಗಿದ್ದಾರೆ. ಕಾಕ್ರೋಚ್ ಪಾರ್ಟಿ ನೋಡಿ. ಯಾಕಂದರೆ ಇದು ಒಂಥರ ಯೂತ್ ರೆವಲ್ಯೂಷನ್ ಆಗ್ತಿದೆ ಇವಾಗ. ಸಾಮಾನ್ಯ ಅಲ್ಲ ಸರ್, ಒಂದೇ ವಾರದಲ್ಲಿ 2 ಕೋಟಿ ಫಾಲೋವರ್ಸ್ ಆಗಿದ್ದಾರೆ. ಅದು ಕಾಂಗ್ರೆಸ್ ಪಕ್ಷ ಆಗಲಿ, BJP ಪಕ್ಷ ಆಗಲಿ, ಪ್ರಾದೇಶಿಕ ಪಕ್ಷಗಳಾಗಲಿ ಯಾವುದೇ ಕಾರಣಕ್ಕೂ ಈ ಥರ ಯಾವತ್ತೂ ಆಗಿರಲಿಲ್ಲ. ಅದನ್ನು ಇವಾಗ ನೋಡಿ, ಇವಾಗ BJP RSS ಕಾರ್ಯಕರ್ತರು, BJP ಕಾರ್ಯಕರ್ತರು ಹೆಂಗೆ ಇವಾಗ ಸ್ಟೂಡೆಂಟ್ಗಳನ್ನ ಹೆಂಗೆ ಕುಗ್ಗಿಸ್ತಿದ್ದಾರೆ ಅಂದರೆ, ಇದು ಮುಸ್ಲಿಂ ದೇಶದ್ದು ಫಾಲೋವರ್ಸ್ ಆಗಿದ್ದಾರೆ, ಬೇರೆ ಕಂಟ್ರಿಗಳ ಫಾಲೋವರ್ಸ್ ಮಾಡ್ಕೊಂಡಿದ್ದಾರೆ ಅಂತ ಅದು ಹೇಳ್ತಿದ್ದಾರೆ. ಅದೆಲ್ಲ ಅಪರಾಧ ಸರ್. ಅದು ಯೂತ್ ಇವಾಗ ನೇಪಾಳ ಆಗಲಿ, ಬಾಂಗ್ಲಾ ಆಗಲಿ ತುಂಬ ದೇಶದಲ್ಲಿ ಇವಾಗ ರೆವಲ್ಯೂಷನ್ ಆಗ್ತಿದೆ. ನೆಕ್ಸ್ಟ್ ಇಂಡಿಯಾ ಆಗೋ ಚಾನ್ಸಸ್ ತುಂಬ ಇದೆ ಸರ್, 100% ಇದೆ. ಅಂದರೆ ನಿನ್ನೆ CM ಅವರು ಸಹ ನಾನು ಕೂಡ ಕಾಕ್ರೋಚ್ ಅಂತ ಹೇಳಿರೋಂಥ. ಹ್ಞೂ ಸರ್, ಸಿದ್ದರಾಮಯ್ಯ ಅವರು ನಿನ್ನೆ ಒಂದು ಟ್ವೀಟ್ ಕೊಟ್ಟಿದ್ದಾರೆ, ಇದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಯಾಕಂದರೆ ಒಬ್ಬ ಘನತಾವ್ಯಕ್ತ ನ್ಯಾಯಮೂರ್ತಿಗಳು ಈ ಥರ ಹೇಳಿಕೆ ಕೊಟ್ಟ ಮೇಲೆ ಅವ್ರಿಗೆ ಮುಖ್ಯಮಂತ್ರಿ ಆದರೂ ಆಗಿರೋ ಸ್ಥಾನ ಅವರಿಗೆ ಒಂಥರ ಅವಮಾನದ ಸಂಗತಿ ಸರ್ ಇದು. ಸರ್, ಮೊನ್ನೆ ಏನಾಗಿದೆ, ಈ ಸುಪ್ರೀಂ ಕೋರ್ಟಲ್ಲಿ ಮುಖ್ಯ ನ್ಯಾಯಾಧೀಶರು ಏನು ಹೇಳಿದ್ದಾರೆ ಅಂದರೆ, ನೀವು ಯುವಕರು ಏನಿದೆ ಸೋಷಿಯಲ್ ಮೀಡಿಯಾದಲ್ಲೇ ಕೆಲಸವನ್ನು ಹುಡ್ಕೋಬೇಕಂತ ಒಂದು ಕಾಕ್ರೋಚಿಗೆ ಕಂಪೇರ್ ಮಾಡಿ ಹೇಳಿದಾಗ ಏನಾಗಿದೆ, ಅದೇ ಯುವಕರು ಏನು ಮಾಡಿದ್ದಾರೆ, ಇದು ಸರ್ಕಾರದ ತಪ್ಪು, ನಿರುದ್ಯೋಗ ಸೃಷ್ಟಿ ಮಾಡಿ ಏನು ಮಾಡಿದ್ದಾರೆ ಅವರು, ಈ ಥರ ಯುವಕರನ್ನು ಕುಗ್ಸೋವಂಥ ಒಂದು ಮಾತನ್ನು ಮಾತಾಡಿದಾಗ ಈ ಪಾರ್ಟಿ ಸೃಷ್ಟಿಯಾಗಿದೆ ಅಂತ ಹೇಳಿ ಎಲ್ಲರೂ ಏನಿದ್ದಾರೆ ಎಲ್ಲ ಯುವಕರು ಸಪೋರ್ಟ್ ಮಾಡ್ತಿದ್ದಾರೆ ಈ ಒಂದು ಪಾರ್ಟಿಗೆ. ಸೊ ಈ ಸರ್ಕಾರ ಏನು ಮಾಡ್ತಿದೆ, ಯುವಕರು ತುಂಬ ಏನಿದೆ ಗ್ರ್ಯಾಜುಯೇಟ್ ಆಯಿತು, ಮಾಸ್ಟರ್ ಡಿಗ್ರಿ ಎಲ್ಲ ಮಾಡ್ಕೊಂಡು ಏನಿದೆ ಮನೇಲಿ ಕೂತಿದ್ದಾರೆ. ತುಂಬ ಜನ ನಿರುದ್ಯೋಗದಲ್ಲಿ ತುಂಬ ಅವರು ಫ್ಯಾಮಿಲಿ ತುಂಬ ಏನಿದೆ ಬ್ಯಾಕ್ಗ್ರೌಂಡ್ ಇರುತ್ತೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಬ್ಯಾಕ್ವರ್ಡ್ ಇರುತ್ತೆ. ಸೊ ಅವರಿಗೆಲ್ಲ ಏನಾಗುತ್ತೆ, ತುಂಬ ಒಂದು ಮಾನಸಿಕವಾಗಿ ಮತ್ತು ಏನಾಗುತ್ತೆ ತಮ್ಮ ಈ ಪರಿವಾರದ ಮೇಲೆ ಏನಾಗುತ್ತೆ ಪ್ರಭಾವ ಬೀರುತ್ತೆ. ಸೊ ಹೀಗಾಗಿ ಈ ನಿರುದ್ಯೋಗನ ಸೃಷ್ಟಿ ಮಾಡಿರೋದು ಈ ಸರ್ಕಾರ. ಎಷ್ಟು ತುಂಬ ಏನಾಗಿದೆ, ಎಲ್ಲ ಪ್ರೈವೇಟೈಸೇಷನ್ ಆಗ್ತಾಯಿದೆ, ಕಂಪ್ನಿಗಳಾಯಿತು, ಇವಾಗ ಏನಿದೆ ಗೋರ್ಮೆಂಟ್ ಸೆಕ್ಟರ್ ಎಲ್ಲ ಏನಾಗಿದೆ ಪ್ರೈವೇಟೈಸೇಷನ್ ಆಗ್ತಾಯಿದೆ. ಅದರಿಂದನೂ ಕೂಡ ಯುವಕರಿಗೆ ಏನಾಗಿದೆ ತುಂಬ ತೊಂದರೆ ಆಗ್ತಾಯಿದೆ. ಸೊ ಆದ್ದರಿಂದ ಏನಾಗಿದೆ, ಈ ಕಾಕ್ರೋಚ್ ಪಾರ್ಟಿಗೆ ಎಲ್ಲ ಯುವಕರು ಏನಿದೆ ತುಂಬ ಸಪೋರ್ಟ್ ಮಾಡಿ, 5 ದಿನದಲ್ಲಿ 2 ಕೋಟಿ ಏನು ಫಾಲೋವರ್ಸ್ ಆಗಿದ್ದಾರಲ್ಲ, ತುಂಬ ಯುವಕರು ಎಚ್ಚೆತ್ಕೋತಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಸರ್ಕಾರಕ್ಕೆ ಯುವಕರಿಗೆ ಒಳ್ಳೆ ಏನಿದೆ ಉದ್ಯೋಗ ಅವಕಾಶನ ಕಲ್ಪಿಸ್ಕೊಡ್ಬೇಕು. ಎಲ್ಲ ಏನಿದೆ ಎಲ್ಲ ಗೌರ್ಮೆಂಟ್ ಎಲ್ಲ ತುಂಬ ಡಿಗ್ರಿ ಮಾಡಿರೋರೆಲ್ಲ ಇವಾಗ ಏನು ಇಲ್ದಂಗಾಗಿದೆ. ಅವಾಗೆಲ್ಲ ಡಿಗ್ರಿ ಮಾಡಿದ್ರೆ ಒಂದು ವ್ಯಾಲ್ಯೂ ಇರ್ತಿತ್ತು, ಇವಾಗ ಡಿಗ್ರಿ ಅಂದರೆ ನಾರ್ಮಲ್ ಆಗಿಬಿಟ್ಟಿದೆ. ಸೊ ಇವಾಗ ಸರ್ಕಾರಕ್ಕೆ ಏನಂದರೆ ಯುವಕರಿಗೆ ಆದಷ್ಟು ಜಾಸ್ತಿ ಉದ್ಯೋಗ ಅವಕಾಶ ಕಲ್ಪಿಸಿಕೊಡ್ಲಿ ಅಂತ ಹೇಳಿ ಎಲ್ಲ ಯುವಕರ ಪರವಾಗಿ ಕೇಳ್ತೀವಿ. ನಾನು ಕರ್ನಾಟಕದ ಕಾಕ್ರೋಚ್ ಜನತಾ ಪಾರ್ಟಿಯ ಅಧ್ಯಕ್ಷ ಅಂತ ನಾನು ಕ್ಲೈಮ್ ಮಾಡ್ಕೊಂಡಿದ್ದೀನಿ. ಇತ್ತೀಚೆಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಸರು ಮಾತಾಡಬೇಕಾದ್ರೆ ನಮ್ಮ ಯೂತ್ಸನ್ನು, ನಿರುದ್ಯೋಗಿಗಳನ್ನು ಅವರೊಂಥರ ಕಾಕ್ರೋಚ್ ಥರ, ಪ್ಯಾರಾಸೈಟ್ಸ್ ಥರ, ಅಂದರೆ ಪರಾವಲಂಬಿ ಜೀವಿಗಳು ಅನ್ನೋ ಥರ ಬಿಂಬಿಸೋಂಥ ಪ್ರಯತ್ನ ಮಾಡಿದ್ರು. ನಾನು ಮೊದಲಿಗೆ ಸೂರ್ಯಕಾಂತ್ ಸರ್ ಜೊತೆಯಲ್ಲಿ ಇಡೀ ದೇಶದ ಗಮನಕ್ಕೆ ತರೋದೇನೆಂದರೆ, ಇವತ್ತು ಭಾರತದ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಸಾಮಾನ್ಯ ಜನರು ಅಥವಾ ಅನಕ್ಷರಸ್ಥರು, ಯಾರು ಅಕ್ಷರಸ್ಥರಲ್ಲವೋ ಅವರ ಅಭಿಪ್ರಾಯ ಏನು ಗೊತ್ತಾ? ಹಳ್ಳಿಗಳಲ್ಲಿ ಹೋಗಿ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಸ್ಮಶಾನಕ್ಕೆ ಬೇಕಾದರೆ ಹೋಗಿ, ಆದರೆ ಕೋರ್ಟ್ಗೆ ಹೋಗಬೇಡಿ ಅಂತ ಹೇಳ್ತಾರೆ. ಈ ಅಭಿಪ್ರಾಯವನ್ನು ಸ್ವತಂತ್ರ ನಂತರ ಕೋರ್ಟ್ಗಳು ಇಟ್ಕೊಂಡಿರೋಂಥ ಗೌರವ ಮತ್ತು ಅಭಿಪ್ರಾಯ. ಯಾಕೆ ಹಾಗೆ ಹೇಳ್ತಾರೆ ಅಂದರೆ, ನೀವು ಸ್ಮಶಾನಕ್ಕೆ ಹೋದರೆ ನಿಮಗೆ ನೆಮ್ಮದಿ ಸಿಗ್ಬೋದು, ನಿಮ್ಮ ಸಮಯ ಉಳಿಯಬೋದು, ನಿಮ್ಮ ಹಣ ಉಳಿಯಬೋದು.
ಆದರೆ ನ್ಯಾಯದ ಕೋರ್ಟ್ಗಳಿಗೆ ಹೋದರೆ ನಿಮಗೆ ನೆಮ್ಮದಿಗಳು ಸಿಗಲ್ಲ ಅನ್ನೋ ಥರ ಜನಗಳು ಅಭಿಪ್ರಾಯ ಹೊಂದ್ಕೊಂಡಿದ್ದಾರೆ. ಕೋರ್ಟ್ಗಳು ಮೊದಲಿಗೆ ಏನು ಮಾಡಬೇಕಿತ್ತು ಅಂದರೆ, ಪ್ರತಿ ವರ್ಷ ಭಾರತದ ಜನಸಂಖ್ಯೆಯ 4% ಅಷ್ಟು ಯುವಕರು ನಿರುದ್ಯೋಗಿಗಳಾಗ್ತಿದ್ದಾರೆ. ಯಾಕೆ ನಿರುದ್ಯೋಗಿಗಳಾಗ್ತಿದ್ದಾರೆ? ಇವತ್ತು ಪ್ರತಿ ವರ್ಷ 6 ಕೋಟಿ 7 ಕೋಟಿ ಉದ್ಯೋಗನ ಸೃಷ್ಟಿ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದವರು ಉದ್ಯೋಗನ ಸೃಷ್ಟಿ ಮಾಡ್ತಾ ಇಲ್ಲ. ಮತ್ತು ಯುವಕರಿಗೆ ಉದ್ಯೋಗ ಸೃಷ್ಟಿಗೆ ಸ್ವಾವಲಂಬನೆ ಆಗಲಿಕ್ಕೆ ಕೌಶಲ್ಯ ತರಬೇತಿ ಕೇಂದ್ರಗಳು ಮಾಡ್ತೀವಿ ಅಂತೇಳಿ 10,000 ಕೋಟಿ ಹಗರಣ ಆಗಿದೆ. ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. 90% ಫೇಕ್ ಬಿಲ್ಗಳನ್ನು ಮಾಡಿ, ಫೇಕ್ ಸೆಂಟರ್ಗಳನ್ನು ಮಾಡಿ ತರಬೇತಿ ಕೊಡದೆ 10,000 ಕೋಟಿಯನ್ನು ಲೂಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕ್ವಶನ್ ಮಾಡಬೇಕಿತ್ತು. ಸರ್ಕಾರಗಳು ಪ್ರಶ್ನೆ ಮಾಡಿ ಯಾಕೆ ಉದ್ಯೋಗ ಸಿಗ್ತಾ ಇಲ್ಲ, ಯುವಕರು ಯಾಕೆ ಈಗ ಆಗ್ತಿದ್ದಾರೆ, ಯುವಕರು ಯಾಕೆ ದಾರಿ ತಪ್ಪಿದ್ದಾರೆ ಅಂತ ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ಎಲ್ಲೋ ಇವತ್ತು CJ ಸ್ಥಾನಕ್ಕೆ ದೊಡ್ಡ ಗೌರವ ಇದೆ, ಕೋರ್ಟ್ಗೆ ಗೌರವ ಇದೆ. ಆದರೆ ಆ ಸ್ಥಾನದಲ್ಲಿ ಕೂತಿರುವಂಥ ಸೂರ್ಯಕಾಂತ್ ಸಾಹೇಬರು ಅದರ ಬಗ್ಗೆ ಅವಲೋಕನ ಮಾಡಬೇಕಾಗಿತ್ತು. ಹಂಗೂ ಅವರಿಗೆ ಸಮಯ ಇದ್ದಿದ್ರೆ ಇವತ್ತು ಸುಮಾರು 10,000 ರೈತರು ದೇಶದಲ್ಲಿ ಪ್ರತಿ ವರ್ಷ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕಿತ್ತು. ಇವತ್ತು ಸುಮಾರು 3 ಲಕ್ಷ ಜನ ಕಾಣೆ ಆಗ್ತಿದ್ದಾರೆ ದೇಶದಲ್ಲಿ. ಪ್ರತಿ ವರ್ಷ 3 ಲಕ್ಷ ಜನ, 3 ರಿಂದ 5 ಲಕ್ಷ ಜನ ಕಾಣೆ ಆಗ್ತಿದ್ದಾರೆ. ಅದು ಯಾಕೆ ಆಗ್ತಿದೆ ಅಂತ ಅದರ ಬಗ್ಗೆ ಚರ್ಚೆ ಮಾಡಬೇಕಿತ್ತು. ಇವತ್ತು ಪ್ರತಿ ವರ್ಷ 3 ಕೋಟಿ ಯುವಕರು ಡ್ರಗ್ಸು, ಗಾಂಜಾ, ಅಫೀಮು ಚಟಗಳಿಗೆ ಒಳಗಾಗ್ತಿದ್ದಾರೆ. ಅದು ಯಾಕೆ ಅಂತ ಅವರು ಚರ್ಚೆ ಮಾಡಬೇಕಾಗಿತ್ತು. ಇವತ್ತು ಸುಮಾರು 3 ಲಕ್ಷ ಮಕ್ಕಳು ಹಸಿವಿನಿಂದ ಸಾಯ್ತಿದ್ದಾರೆ. ಯಾಕೆ ಸಾಯ್ತಿದ್ದಾರೆ ಅಂತ ಚರ್ಚೆ ಮಾಡಬೇಕಾಗಿತ್ತು. ದೇಶದಲ್ಲಿ 19 ರಿಂದ 20 ಕೋಟಿ ಜನಸಂಖ್ಯೆಗೆ ಸಮರ್ಪಕವಾದ ಊಟ ಇಲ್ಲ, ಪೌಷ್ಟಿಕ ಆಹಾರ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕಿತ್ತಲ್ವಾ. ಇವ್ಯಾವು ಚರ್ಚೆ ಮಾಡದೆ ಯೂತ್ಸನ್ನ ಒಂದೇ ಸರಿ ಜವಾಬ್ದಾರಿ ರಹಿತವಾಗಿ ಹೇಳ್ಬಿಟ್ರೆ, ಸರ್ಕಾರಗಳು ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳಿಗೆ, ಅದಾನಿ ಅಂಬಾನಿಗೆ ಎಷ್ಟು ಭೂಮಿ ಕೊಡ್ತಿದೆ, ಸರ್ಕಾರಿ ಭೂಮಿ, ಇನ್ಫ್ರಾಸ್ಟ್ರಕ್ಚರ್ ಹೆಸರಲ್ಲಿ ಎಷ್ಟು ಲಕ್ಷ ಕೋಟಿ ಅವರಿಗೆ ಟ್ಯಾಕ್ಸ್ ಎಕ್ಸಂಪ್ಷನ್ನ ಕೊಟ್ಟಿದೆ, ಅವರಿಗೆ ಬ್ಯಾಂಕ್ಗಳಿಂದ ಸಾಲಗಳು ಕೊಟ್ಟಿದೆ. ಇವತ್ತು ಟಾಟಾ ಸಂಸ್ಥೆ ದೇಶದಲ್ಲಿ ಹುಟ್ಟು ಆಗ್ತಿರುವಂಥ ಜಾಬ್ಸ್ ಥರ ಯಾಕೆ ಅದಾನಿ ಅಂಬಾನಿ ಮಾಡ್ತಾಯಿಲ್ಲ? ಈಗ ಯಾಕೆ ಅದಾನಿ ಗ್ರೂಪ್ ಅವರು ಹೋಗಿ ಅಮೆರಿಕದಲ್ಲಿ 20,000 ಜನಕ್ಕೆ ಉದ್ಯೋಗ ಕೊಡ್ತಿದೆ ಅಂದರೆ ಇದ್ರ ಬಗ್ಗೆ ಚರ್ಚೆ ಮಾಡಲಿ. ಭಾರತದ ಭ್ರಷ್ಟಾಚಾರ ಪೀಕ್ ಲೆವೆಲ್ಗೆ ಹೋಗಿದೆ ಅಲ್ವಾ, ಭಾರತದ ಭ್ರಷ್ಟಾಚಾರ ಪೀಕ್ಗೆ ಹೋಗಿದೆ. ಅದ್ರ ಬಗ್ಗೆ ಚರ್ಚೆ ಮಾಡಲಿ ಕೋರ್ಟ್ಗಳು. ಭಾರತದಲ್ಲಿರುವ ಸಮಸ್ಯೆಗಳ ಬಗ್ಗೆ ಎಷ್ಟು ಕಾಲ 70 ವರ್ಷದಲ್ಲಿ ಕೋರ್ಟ್ಗಳ ಸಮಸ್ಯೆನ ಬಗೆಹರಿಸೋ ಬಗ್ಗೆ ಚರ್ಚೆ ಮಾಡಿದೆ. ನಿಮಗೆ ಸರ್ ಕೇಸನ್ನು ನಡೆಸೋಕ್ಕೆ ಅಷ್ಟೊಂದು ಸಮಯ ಇದ್ದರೆ, ನಿಮ್ಗೆ ಅಷ್ಟೊಂದು ಸಮಯ ಇದ್ದರೆ ಇದ್ರ ಬಗ್ಗೆ ಚರ್ಚೆ ಮಾಡಿ ದೇಶದ ಸಮಗ್ರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ನೀವು ಪರಿಹಾರ ಕೊಡಿ. ಯೂತ್ಸ್ಗೆ ಉದ್ಯೋಗ ಕೊಡಿಸಿ, ನಾವು ಕೆಲಸ ಮಾಡ್ತೀವಿ. ನೀವು ಕೆಲಸ ಕೊಡ್ಸೋಕ್ಕೆ ಏನೂ ಪ್ರಯತ್ನ ಕೋರ್ಟ್ಗಳು ಮಾಡಿದೆ, ದೇಶದ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಏನೂ ಕೆಲಸ ಮಾಡಿದೆ. ಯುವಕರ ಬಗ್ಗೆ ದಯವಿಟ್ಟು ಆ ಥರ ಕಾಮೆಂಟ್ ಮಾಡಬಾರ್ದು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಸರ್, ಆ್ಯಕ್ಚುಲಿ ಕಾಕ್ರೋಚಸ್ ಅಂದರೆ ಏನು ಅಂದರೆ, ಪ್ರಪಂಚದಲ್ಲಿ ಎಸ್ಪೆಷಲಿ ಆಫ್ರಿಕನ್ ಕಂಟ್ರೀಸಲ್ಲಿ 10 ಲಕ್ಷ ಹೋರಾಟಗಾರನ ಕೊಂದು ಅವ್ರನ್ನ ಕಾಕ್ರೋಚಸ್ ಅಂತ ಕರೆದಿದ್ದಂಥ ಇತಿಹಾಸ ಪ್ರಪಂಚಕ್ಕಿದೆ. ಇದು ದಯವಿಟ್ಟು ಓದ್ಕೊಳ್ಬೇಕು. ಈ ಕೋಳಿಗಳನ್ನು, ಈ ಜಿರಳೆಗಳನ್ನು ತುಂಬ ಚಿಕ್ಕದಾಗಿ ನೋಡಬಾರ್ದು. ಕೋಳಿಗಳನ್ನು, ಚಿಕ್ಸ್ನ ಯುದ್ಧಕ್ಕೆ ಬಳಸ್ಕೊಳ್ತಾ ಇದ್ದಂಥ ದೇಶಗಳಿದ್ದವು. ರಾಷ್ಟ್ರೀಯ ಪಕ್ಷಿಗಳು ಮಾಡ್ಕೊಂಡಿರೋಂಥ ದೇಶಗಳಿವೆ. ಅಧ್ಯಯನ ಮಾಡ್ಕೊಬೇಕು. ದಯವಿಟ್ಟು ವಾಟ್ಸಪ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಅಧ್ಯಯನ ಮಾಡಬೇಕು. ಮತ್ತು ಈ ಮುಖಾಂತರ ನಾನು ಮೆಸೇಜ್ ಕೊಡೋದೇನೆಂದರೆ, ಕಾಕ್ರೋಚ್ ಜನತಾ ಪಾರ್ಟಿ ತೇರಿದ್ರೆ BJP ಅವ್ರಿಗೆ ಏನು ಪ್ರಾಬ್ಲಮ್ಮು, RSSಗೆ ಏನು ಪ್ರಾಬ್ಲಮ್ಮು? ಅವ್ರು ಯಾಕೆ ಇದನ್ನು ಕೌಂಟ್ರ್ ಮಾಡೋವಂಥ ಕೆಲಸ ಮಾಡ್ತಿದ್ದಾರೆ? ಯಾಕೆ ಈ ಎಕ್ಸ್ ಖಾತೆನ ಬಂದ್ ಮಾಡೋವಂಥ ಕೆಲಸ ಮಾಡ್ತಿದ್ದಾರೆ? ಪ್ರಶ್ನೆಗಳಿಗೆ ಉತ್ತರ ಇದ್ದರೆ ಉತ್ತರ ಕೊಡಿ. ನೇರವಾಗಿ ಯೂತ್ಸ್ ಏನು ಕೇಳ್ತಾ ಇದ್ದಾರೆ ಉತ್ತರ ಕೊಡಿ. ನಿಮ್ಮ ಹತ್ರ ಉತ್ತರ ಇಲ್ಲ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಮಾತಾಡುವಂಥ ಹಕ್ಕನ್ನು, ಸ್ವೇಚ್ಛೆಯನ್ನು ನೀವು ಕೊಲ್ಲುವಂಥ ಕೆಲಸ ಮಾಡ್ತಿದ್ದೀರ. ಅಂದರೆ ಈ ಹೇಳಿಕೆಗಳಿಂದ ನಿಮ್ಮ ಅಭಿಪ್ರಾಯನೂ ಅದೇ ಆಗಿದೆಯಾ? BJP ಸರ್ಕಾರ ಅಭಿಪ್ರಾಯನೂ ಸೂರ್ಯಕಾಂತ್ ಸಾಹೇಬ್ರು ಹೇಳಿದಂಥ ಅಭಿಪ್ರಾಯನೇ ಆಗಿದ್ರೆ ಹೇಳ್ರಿ ಹೊರಗಡೆ ಬಂದು ನಮ್ಮ ಅಭಿಪ್ರಾಯನೂ ಅದೇ ಅಂತ. ಇಲ್ಲಿ ಸಮಾಜವನ್ನು ನಾವು ಪ್ರಶ್ನೆ ಕೇಳ್ತಾ ಇರೋದೇನೆಂದರೆ, ಯಾಕೆ ಈ ಮಟ್ಟದ ನಿರುದ್ಯೋಗ ಇದೆ, ಯಾಕೆ ಈ ಮಟ್ಟದ ಭ್ರಷ್ಟಾಚಾರ ಇದೆ, ಯಾಕೆ ಈ ಮಟ್ಟದ ಈ ರಾಜಕೀಯ ಅಥವಾ ಆಡಳಿತ ವರ್ಗದಲ್ಲಿ ಇಷ್ಟು ನಿರ್ಲಕ್ಷ್ಯ ಇದೆ ಅಂತ ಪ್ರಶ್ನೆ ಮಾಡ್ತಾಯಿದ್ವಿ. ಅದನ್ನು ಉತ್ತರ ಕೊಡೋಕ್ಕಾಗದೆ ನಮ್ಮ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಕಾಕ್ರೋಚು ಮತ್ತೊಂದು ಸಣ್ಣ ಥರದವಾಗಿ ಏರಿಕೆಗಳನ್ನು ನಿಲ್ಲಿಸಬೇಕು ಅಂತ ನಾನು ಹೇಳ್ತಾಯಿದ್ದೆ. ಕಾಂಗ್ರೆಸ್ ಅವರಿಗೆ ಈ ವಿಚಾರಗಳು ಮಾತಾಡಲಿಕ್ಕೆ ಸಾಸಿವೆ ಕಾಳಷ್ಟು ನೈತಿಕತೆ ಇಲ್ಲ. ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಎಷ್ಟು ಲಕ್ಷ ಉದ್ಯೋಗನ ಸೃಷ್ಟಿ ಮಾಡಿದ್ರಿ ನೀವು? ಸುಮಾರು 10 ಲಕ್ಷ ಉದ್ಯೋಗ ಖಾಲಿ ಇದೆ ಅಂತ ಹೇಳ್ತಾ ಇದ್ದೀರಲ್ವಾ, ಫುಲ್ಫಿಲ್ ಮಾಡಿ. 3 ವರ್ಷದಿಂದ ನೀವು ಆಟ ಆಡ್ತಾಯಿದ್ರಿ ಯುವಕರ ಭವಿಷ್ಯದ ಜೊತೆ. ನಿಮಗೆ ಮಾತಾಡೋ ನೈತಿಕತೆನೇ ಇಲ್ಲ. ನೀವು ಕೇಂದ್ರ ಸರ್ಕಾರನ ಬೆರಳು ಮಾಡಿ ತೋರಿಸ್ಬೇಡ್ರಿ. 70 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಏನೇನು ಮಾಡ್ಕೊಂಬಂದಿದೆಯೋ BJP ಸರ್ಕಾರನೂ ಅದೇ ಅನುಸರಿಸಿದೆ. 40% ಭ್ರಷ್ಟಾಚಾರ ಅಂತ BJP ಸರ್ಕಾರದ ಮೇಲೆ ಮುಗಿಬಿದ್ರಿ ಇವರು. ಎಷ್ಟು ಜನ ಜೈಲಿಗೆ ಹಾಕೋರು ಕಾಂಗ್ರೆಸ್ ಅವರು? ಯಾರನ್ನೋ ಒಬ್ಬರನ್ನಾರು BJP ಅವ್ರನ್ನ ಜೈಲು ಕಳಿಸೋ ಕೆಲಸ ಮಾಡಿದ್ರೆ ಇವತ್ತು ಇವರು 60% ಹೋಗಿದೆ, ಕೆಲವರಲ್ಲಿ 100% ಹೋಗ್ಬಿಟ್ಟಿದೆ ಇವ್ರದ್ದು.
BJP ಏನು ಭ್ರಷ್ಟಾಚಾರ ಮಾಡ್ತಾಯಿದ್ದೋ ಕಾಂಗ್ರೆಸ್ ಅದು 2ರಷ್ಟು ಭ್ರಷ್ಟಾಚಾರ ಮಾಡ್ತಾರೆ. ಹಾಗಾಗಿ ಈ ಯುವಕರ ವಿಚಾರಕ್ಕೆ ಮಾತಾಡಲಿಕ್ಕೆ ಅಥವಾ ಈ ನಿರುದ್ಯೋಗ ವಿಚಾರ ಮಾತಾಡಲಿಕ್ಕೆ, ದೇಶದ ಸಮಸ್ಯೆಗಳ ವಿಷಯ ಮಾತಾಡಲಿಕ್ಕೆ ಕಾಂಗ್ರೆಸ್ಗೆ ಯಾವುದೇ ನೈತಿಕತೆ ಇಲ್ಲ, ಯಾವ ಹಕ್ಕುಗಳು ಕೂಡ ಇಲ್ಲ. ನಾವು ವಿರೋಧಿಸ್ತೀವಿ ಇದನ್ನು ಯೂತ್ಸ್. ಖಂಡಿತವಾಗ್ಲೂ ನೋಡಿ, ಇದು ಕಾಕ್ರೋಚ್ ಜನತಾ ಪಾರ್ಟಿ ಇದು ವಿಡಂಬನೆ ಮಾಡಲಿಕ್ಕೋ ವ್ಯಂಗ್ಯ ಮಾಡಲಿಕ್ಕೋ ಉಟ್ಕೊಂಡಿದ್ದಲ್ಲ. ಖಂಡಿತವಾಗ್ಲೂ ಯೂತ್ ವಾಯ್ಸನ್ನು, ನಮ್ಮ ಏನು ಈ ದೇಶದ ಸಮಸ್ಯೆಗಳಿದೆ, ಸ್ಪೆಷಲಿ ಯುವಕರಿಗಿರೋ ಸಮಸ್ಯೆಗಳೇನಿದೆ ಅದನ್ನು ಹೇಳ್ಕೊಳಕ್ಕೆ ಮಾಡಿರೋ ವೇದಿಕೆ ಬಿಟ್ಟರೆ ಇದನ್ನು ತುಂಬ ಸಣ್ಣದಾಗಿ ನೋಡಬಾರ್ದು. 4 ದಿನಕ್ಕೆ 20 ಬಿಲಿಯನ್ ಜನ ಫಾಲೋ ಮಾಡ್ತಾರೆ ಅಂದರೆ ಜನ ಒಂದು ವೇದಿಕೆಗೋಸ್ಕರ ಕಾಯ್ತಾ ಇದ್ದಾರೆ. ಆ ವೇದಿಕೆ ರೈಟ್ ವೇಲಿ ಕ್ರಿಯೇಟ್ ಆಗಿ, ರೈಟ್ ಲೀಡರ್ಶಿಪ್ಪಲ್ಲಿ ಕ್ರಿಯೇಟ್ ಆದರೆ ಈ ದೇಶದ ಸಂವಿಧಾನಬದ್ಧವಾಗಿ ನಡ್ಕೊಂಡ್ರೆ ಜನ ನಿಜವಾಗ್ಲೂ ಬರ್ತಾರೆ. ನೇಪಾಳ ಬೇರೆ ಬೇರೆ ದೇಶಗಳಲ್ಲಿ ಆಗಿದೆಯಲ್ಲ, ಆ ಥರ ಇಲ್ಲೂ ಆಗ್ತದೆ ಅನ್ನೋದಕ್ಕೆ ಇದು ಉದಾಹರಣೆ. ಹಾಗಂತ ಇದನ್ನು ಕಾಂಗ್ರೆಸ್ಸು, ಕಮ್ಯುನಿಸ್ಟ್ ಪಾರ್ಟಿಗಳು ಅಥವಾ BJPನ ಕ್ಲೈಮ್ ಮಾಡೋಕ್ಕಾಗಲ್ಲ. ನೀವೆಲ್ಲರೂ ಒಂದೇ ವೇದಿಕೆಯಲ್ಲಿದ್ದರೆ ಜನ ನಿಮ್ಮನ್ನು ಯಾರು ನಂಬಲ್ಲ. ಮುಂದೆ ಇದೊಂದು ದೊಡ್ಡ ಬೆಳವಣಿಗೆ ಆಗುತ್ತಾ ಸರ್? ಯಾಕಂದರೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಸರ್. ಖಂಡಿತವಾಗ್ಲೂ ಇದ್ರ ಬಗ್ಗೆ ಏನು ಮಾಡ್ಬೋದು ಅಂತ ಚರ್ಚೆಗಳು ಮಾಡಿದ್ವಿ. ಎಲ್ಲ ಕಡೆ ಚರ್ಚೆ ಮಾಡ್ತಾ ಇದ್ದೀವಿ. ದೇಶದ ಈಗ ಯುವಕ ಎಲ್ಲೋ ಅಮೆರಿಕದಲ್ಲಿ ಕೂತ್ಕೊಂಡು ಮಾತಾಡ್ತಾನೆ ಅಂದರೆ, ಈಗ ಧ್ರುವ್ ರಾಠಿ ಜರ್ಮನಲ್ಲಿದ್ದಾರೆ, ಈ ದೇಶದ ಸಮಸ್ಯೆ ಮಾತಾಡ್ತಾ ಇದ್ದಾನೆ, ಈ ದೇಶದ ನೆಲದ ಮಗ ಅಲ್ವಾ? ಹಂಗೆ ಈತ ಅಮೆರಿಕದವರು ಇಲ್ಲಿ ಓದ್ಕೊಂಡು ಹೋಗಿರೋಂಥ ಹುಡುಗ ಇಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿ ಜೊತೆ ಸೇರ್ಕೊಂಡು ಕರಪ್ಷನ್ ವಿರುದ್ಧ ಒಂದೊಳ್ಳೆ ವಾಯ್ಸ್ ಮಾಡೋಕ್ಕೆ ಹೋದಂತ ನೋಡಿ. ಚಡ್ಡಾ ಅಂತವ್ರು ಒಬ್ಬರು ಕರಪ್ಷನ್ ವಿರುದ್ಧ ಅವನ್ನ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಈಗ BJP ಅವರು. ಏನು ಮಾಡ್ತೀರಿ? ಹಾಗಾಗಿ ಹೊಸ ವಾಯ್ಸನ್ನು, ಹೊಸ ವೇದಿಕೆಯನ್ನು ಸೃಷ್ಟಿ ಮಾಡ್ತಾಯಿದ್ವಿ. ನಾವೀಗ ತುಂಬ ಈ 3-4 ದಿನದಲ್ಲಿ ತುಂಬ ವರ್ಕೌಟ್ ಮಾಡಿರಿ ಯೂತ್ ಜೊತೆ, ನಾವು ಸಭೆಗಳು ಮಾಡ್ತೀರಿ ಏನು ಮಾಡ್ಬೋದಂತ. ಈ ವೇದಿಕೆ ಅಲ್ಲದೆ ತುಂಬ ರೈಟ್ ವೇಲಿ ಇನ್ಯಾವ ವೇದಿಕೆನ ತೊಗೊಂಬರ್ಬೋದು ಅಂತ ನಾವು ಆಲೋಚನೆ ಮಾಡ್ತಾಯಿದ್ದೀವಿ. ತುಂಬ ಬುದ್ಧಿಜೀವಿಗಳು, ತುಂಬ ಒಳ್ಳೆ ರೈಟರ್ಸು, ಒಳ್ಳೊಳ್ಳೆ ಹೋರಾಟಗಾರನ ಸೇರಿಸ್ಕೊಂಡು ಮಾಡ್ತಾಯಿದ್ದೀವಿ, ಒಳ್ಳೆ ಯೂತ್ಸ್ ಜೊತೆ ಸೇರಿಸ್ಕೊಂಡು ಮಾಡ್ತಾಯಿದ್ದೀವಿ. ನೋಡೋಣ, ಒಂದು ಒಳ್ಳೆ ವೇದಿಕೆನ ಈ ಜನಕ್ಕೆ ಕೊಡ್ಲಿಕ್ಕಾಗುತ್ತೇನೋ, ತಮಿಳ್ನಾಡು ಥರ ಇಲ್ಲೂ ಕೊಡ್ಲಿಕ್ಕಾಗುತ್ತೆ ಅನ್ನೋದು ಖಂಡಿತವಾಗ್ಲೂ ಯೋಚನೆ ಮಾಡ್ತಿದ್ದೀವಿ. ಹಂಗೇನಾದರೆ ಖಂಡಿತವಾಗ್ಲೂ ಕೊಡ್ತೇವೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.